ನಮಸ್ಕಾರ ಮಕ್ಕಳೇ, ನಾನು ಗುರುರಾಜ್ ಬಸೂರ್ಕರ್ ಅಂದ್ಬಿಟ್ಟು ಕರ್ನಾಟಕ ಪಬ್ಲಿಕ್ ಶಾಲೆ ಹೆಗ್ಗನಹಳ್ಳಿ ಬೆಂಗಳೂರು ಉತ್ತರ ವಲಯ 1ರಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳೇ, ನಾನು KH ಮಂಜುನಾಥ ಅಂತ ಇಂದಿರಾ ಪ್ರಿಯದರ್ಶಿನಿ ಪ್ರೌಢಶಾಲೆ JP ನಗರ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಮಕ್ಕಳೇ, ಈಗ ಆಲ್ರೆಡಿ 2025ರ ಮೊದಲನೆಯ ಪಬ್ಲಿಕ್ ಪರೀಕ್ಷೆಯನ್ನು ನೀವು ಆಲ್ರೆಡಿ ಬರೆದುಬಿಟ್ಟಿದ್ದೀರಿ. ಕೆಲವ್ರಿಗೆ ಅಂಕಗಳು ಕಡಿಮೆ ಬಂದಿದೆ ಅಂದರೆ ಅರ್ಥ ಕನಿಷ್ಠ ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳು ಇನ್ನೂ ಹೆಚ್ಚಿಗೆ ಅಂಕಗಳನ್ನು ಗಳಿಸಬೇಕು ಅನ್ನೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟೆ ನಾವು ಈ ವಿಡಿಯೋವನ್ನು ಈಗ ಮಾಡ್ತಾ ಇದ್ದೀವಿ. ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪರೀಕ್ಷೆ 2 ಮತ್ತು 3 ತೆಗೆದುಕೊಳ್ತಕ್ಕಂಥ ಮಕ್ಕಳು ಉತ್ತಮವಾಗಿರ್ತಕ್ಕಂತಹ ಅಂಗ ಅಂದರೆ ಅಗತ್ಯವಾಗಿರುವ ಅಂಕಗಳು ಅಥವಾ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಲಿಕ್ಕೆ ವಿದ್ಯಾರ್ಥಿಗಳು ಯಾವ ಅಂಶಗಳನ್ನು ಗಣಿತ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥವುಗಳನ್ನು ಕಲಿಬೇಕು ಎಂಬುದನ್ನು ನಾವೀಗ ಮತ್ತೊಂದು ಸಾರಿ ನಿಮ್ಮ ಶಾಲೆಯಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈಗ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಮಕ್ಕಳೇ, ದಯವಿಟ್ಟು ತಾವುಗಳು ಒಂದು ಬುಕ್ಕು ಒಂದು ಪೆನ್ನನ್ನು ಜೊತೆಗೆ ಗಣಿತ ಪಠ್ಯ ಪುಸ್ತಕಗಳನ್ನು ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಅನುಕೂಲ ಆಗತ್ತೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲಿಕ್ಕೆ. 28ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂದರೆ ತಾವುಗಳು ಕೆಲವು ಅಂಶಗಳನ್ನು ತುಂಬ ಚೆನ್ನಾಗಿ ಕಲಿಲೇಬೇಕು, ಅಭ್ಯಾಸ ಮಾಡಲೇಬೇಕು. ಯಾವುವು ಎಂಬುದನ್ನು ಒಂದ್ಸರಿ ನಾವು ಪಟ್ಟಿ ಮಾಡಿರೋಣ. ಪಟ್ಟಿ ಮಾಡ್ಕೊಂಡಿದ್ರೆ ಅವೇ ಇವೇನಾ ಅಂತ ಒಂದ್ಸರಿ ಗಮನಿಸ್ತಾ ಹೋಗಿ ಮಕ್ಕಳೇ. ಮೊದಲನೇದು ಗಮನಿಸಿ, ಏನು? ವೆರಿ ಗುಡ್. ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂದರೆ ರೇಖಾತ್ಮಕ ಜೋಡಿ ಸಮೀಕರಣಗಳು ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ನಕ್ಷೆಗಳು ಬರ್ತವೆ. ಆ ನಕ್ಷೆಗಳನ್ನು ಹಾಕಿ 2 ರೇಖಾತ್ಮಕ ಸಮೀಕರಣಗಳ X ಮತ್ತು Yಗಳ ಬೆಲೆಗಳನ್ನು ಕಂಡುಹಿಡಿಯೋದು ಹೇಗೆ ಎಂಬುದನ್ನು ನೀವು ತುಂಬ ಚೆನ್ನಾಗಿ ಕಲ್ತಿದ್ದೀರಿ. ಅದನ್ನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 4 ಅಂಕ ಬರುತ್ತೆ. ಹಾಗೇನೇ ತ್ರಿಭುಜಗಳು ಅಧ್ಯಾಯದಲ್ಲಿ 4 ಪ್ರಮೇಯಗಳು ಬರ್ತವೆ. ಆ 4 ಪ್ರಮೇಯಗಳು ಯಾವುವು ಎಂಬುದನ್ನು ನಾವು ನಂತರ ತೋರಿಸ್ತಾ ಹೋಗ್ತೀವಿ. ಆ 4 ಪ್ರಮೇಯಗಳನ್ನು ಕಲ್ತ್ರೆ ಮತ್ತೆ 4 ಅಂಕ ಬರುತ್ತೆ. ಜೊತೆಗೆ ನೋಡಿ, ನಾನು 4 8 ಆಯಿತು ಅಂದರೆ ನನಗೆ 28 ಮಾರ್ಕ್ಸ್ ಬೇಕೇ ಬೇಕು ಅನ್ನೋರು ಮುಂದೆ ನೋಡ್ತಾ ಹೋಗಿ 2 ಪ್ರಮೇಯ ವೃತ್ತಗಳಲ್ಲಿದೆ. ವೃತ್ತಗಳಿಗೆ ಅನ್ವಯಿಸುವ ಹಾಗೆ 2 ಪ್ರಮೇಯಗಳು ಬರ್ತವೆ. ಆ 2 ಪ್ರಮೇಯಗಳನ್ನು ತಾವುಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲ್ತಿದ್ದೆ ಆದರೆ 3 ಅಂಕ ಬರುತ್ತೆ. ಮಕ್ಕಳೇ, ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳಲ್ಲಿ ಕೊನೆಯ ಅಭ್ಯಾಸ ಇದೆ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದ್ಬಿಟ್ಟು ಏಕಪದ ಅಂದರೆ √2 √3 ಇದೆ. ದ್ವಿಪದ ಅಂದರೆ 2 + √3 2 - √3 ಇದೆ. ಈ ಥರದ ಸಮಸ್ಯೆಗಳನ್ನು ತಾವುಗಳು ಚೆನ್ನಾಗಿ ಕಲ್ತಿದ್ರೆ 3 ಅಂಕ ಬರುತ್ತೆ. ಹಾಗೇನೆ ನೋಡಿ, ಸಂಖ್ಯಾಶಾಸ್ತ್ರ ಅತ್ಯಂತ ಚೆನ್ನಾಗಿ ಮಾಡಬಹುದು. ಆದರೆ ಇಲ್ಲಿ ನಿಮಗೆ ಸಂಖ್ಯೆಗಳಿಗೆ ಸಂಬಂಧಿಸಿರುವ ಹಾಗೆ ಮೂಲಭೂತ ಅಂಶಗಳು ಅಂದರೆ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಚೆನ್ನಾಗಿ ಗೊತ್ತಿದ್ರೆ 3 ಅಂಕಗಳನ್ನು ನೀವು ಸುಲಭವಾಗಿ ಸರಾಸರಿ, ಮಧ್ಯಾಂಕ, ಬಹುಲಕ ಇವುಗಳನ್ನು ಕೊಟ್ಟಿರುವ ವರ್ಗೀಕೃತ ಪ್ರಾಪ್ತಾಂಕಗಳಿಗೆ ಅನ್ವಯಿಸುವ ಹಾಗೆ ಕಂಡುಹಿಡಿಯೋದು ಗೊತ್ತಿದ್ರೆ ಗಳಿಸ್ಬೋದು ಮಕ್ಕಳೇ. ಹಾಗೇನೆ ಮುಂದೆ ನೋಡಿ, ಏನಿದು? ಭಾಗ ಪ್ರಮಾಣ ಸೂತ್ರದ ಸಮಸ್ಯೆಗಳು ಅಂದರೆ ನಮಗೆ ನಿರ್ದೇಶಾಂಕ ರೇಖಾಗಣಿತ ಎಂಬುವ ಅಧ್ಯಾಯ ಇದೆ. ಅದರಲ್ಲಿ ಕೊನೆಯ ಭಾಗ ಏನಿದೆ ನೋಡಿ, ಒಂದು ರೇಖೆ, ಅದರ ಮೇಲಿನ ಒಂದು ಬಿಂದು, ಅದು ರೇಖೆಯನ್ನು ಒಂದು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದಕ್ಕೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ತೀವಿ. ಆ ಸೂತ್ರವನ್ನು ಬಳಸಿ ಹೇಗೆ ನೀವು ನಿರ್ದೇಶಾಂಕಗಳನ್ನು ಕಂಡುಹಿಡಿತೀರಿ ಎಂಬುದನ್ನು ಕಲ್ತ್ಕೊಂಡಿದ್ದೇ ಆದ ಪಕ್ಷದಲ್ಲಿ 3 ಅಂಕ ಸುಲಭವಾಗಿ ಬರುತ್ತೆ. ಮಕ್ಕಳೇ, ಇಷ್ಟೇನಾ ಅನ್ಕೋಬೇಡಿ. ನೋಡಿ, ಬಹುಪದೋಕ್ತಿಗಳು ಅಧ್ಯಾಯ, ಅದರಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಅಂದರೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳಿಗೆ ಅನ್ವಯಿಸುವ ಹಾಗೆ ನಾವು ಮೂಲಗಳ ಮೊತ್ತ, ಗುಣಲಬ್ಧ, ಹಾಗೇನೆ ಆ ಚರಾಕ್ಷರಗಳ ಸಹಗುಣಕಗಳ
ಒಂದು ಅಂಶಗಳಿಗಿರ್ತಕ್ಕಂತಹ ಸೂತ್ರಗಳನ್ನು ತಾಳೆ ನುಡಿ ಅಂತಕ್ಕಂಥದ್ದು. ಅಂದರೆ ಆ ಸೂತ್ರಗಳನ್ನು ಹೇಗೆ ತಾಳೆ ನೋಡ್ತೀವಿ ಎಂಬುದ್ರ ಬಗ್ಗೆ ನೀವೇನು ಕಲ್ತಿದ್ದೀರಲ್ಲ ಅದನ್ನು ಚೆನ್ನಾಗಿ ತಿಳ್ಕೊಂಡ್ರೆ 3 ಮಾರ್ಕ್ಸ್ ಬರುತ್ತೆ. ಮುಂದುವರಿತಾ ಹೋದ್ರೆ ನೋಡಿ, ಈಗ 2 ಅಂಕದ ಪಟ್ಟಿ ಬರ್ತಾ ಇದೆ. ಸಮಾಂತರ ಶ್ರೇಣಿಯಲ್ಲಿ ಒಂದು ಶ್ರೇಣಿ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಪದ ಕಂಡಿಡ್ರಿ ಅಂತಾರೆ, ಅಥವಾ ಶ್ರೇಣಿ ಕೊಟ್ಟಿರ್ತಾರೆ, ಮೊದಲ 20 ಪದಗಳ ಮೊತ್ತ ಕಂಡಿಡ್ರಿ ಅಂತಾರೆ. ಆ 2 ಸೂತ್ರಗಳನ್ನು ತಾವು ಚೆನ್ನಾಗಿ ತಿಳ್ಕೊಂಡಿದ್ದೆ ಅದರಲ್ಲಿ ನೀವು 2 ಅಂಕನ ಗಳಿಸಬಹುದು ಮಕ್ಕಳೇ. ನೋಡಿ, ಸಂಭವನೀಯತೆ ಎಂಬ ಅಧ್ಯಾಯ, ಇದರಲ್ಲಿ ಬರ್ತಕ್ಕಂತಹ ಮಾದರಿ ಲೆಕ್ಕಗಳನ್ನು ತಾವು ಚೆನ್ನಾಗಿ ತಿಳ್ಕೊಂಡ್ರೆ 2 ಅಂಕ ಗಳಿಸ್ಬೋದು. ಇಲ್ಲಿ ಒಟ್ಟಾರೆ ನೋಡಿ ಮಕ್ಕಳೇ, ಪಠ್ಯಪುಸ್ತಕನ ಮುಂದೆ ಇಟ್ಕೊಂಡು ಈ ಏನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಈ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನೀವೊಂದು ಪೇಪರ್ನಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಈ ಅಂಶಗಳಿಗೆ ಅನ್ವಯಿಸ್ತಕ್ಕಂಥ ಸಮಸ್ಯೆಗಳನ್ನು ಹುಡುಕಿ ಬರಿತಾ ಹೋಗಿ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಈಗ ಆಲ್ರೆಡಿ ತಿಳಿಸಿರೋದನ್ನು ಬೇಸಿಟ್ಕೊಂಡು ಗಮನಿಸ್ತಾ ಹೋದರೆ ನೀವು ನಿರ್ಭಯವಾಗಿ ಚೆನ್ನಾಗಿ ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದನ್ನು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಮಕ್ಕಳೇ, ಭರವಸೆಯನ್ನು ಕೊಡ್ತಾ ಇದ್ದೀನಿ. ಹಾಗೇನೆ ನೋಡಿ, ದೂರದ ಸೂತ್ರವನ್ನು ಬಳಸಿ 2 ನಿರ್ದೇಶಾಂಕಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂದರೆ ನಾವು ದೂರದ ಸೂತ್ರವನ್ನು ಬಳಸಿಕೊಂಡು ಆ ಒಂದು ದೂರವನ್ನು ಕಂಡುಹಿಡಿತೀವಿ. ಅದಕ್ಕೆ 2 ಅಂಕ ಗ್ಯಾರಂಟಿ ಕೇಳ್ತಾರೆ. ಹಾಗಾದರೆ ನೋಡಿ ಮಕ್ಕಳೇ, ಇನ್ನು ಒಂದನ್ನು ಹೇಳ್ತಾ ಇದ್ದೀನಿ ನಾನು. ಇದನ್ನು ನೀವು ಪ್ರಾರಂಭದಲ್ಲಿಯೇ ಹೇಳ್ತಾರೆ ಅಂತ ಅಂದ್ಕೊಂಡಿದ್ರಿ, ನಾನು ಕೊನೆಗೆ ಹೇಳ್ತಾ ಇದ್ದೀನಿ. ಜೋಡಿ ಸಮೀಕರಣಗಳನ್ನು ಬಿಡಿಸಿ, ಅಂದರೆ 2 ರೇಖಾತ್ಮಕ ಸಮೀಕರಣಗಳನ್ನು ನಾವು ನಕ್ಷೆಯ ಮೂಲಕ ಬಿಡಿಸಿದ್ವಿ. ಇಲ್ಲಿ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ತಿಳ್ಕೊಂಡಿದ್ದೀವಿ. ಅದನ್ನು ಕಲ್ತ್ಕೊಂಡ್ರೆ ನಿಮಗೆ 2 ಅಂಕ ಗ್ಯಾರಂಟಿ ಬರುತ್ತೆ. ಅರ್ಥ ಏನು ಮಕ್ಕಳೇ? ಒಟ್ಟಾರೆ ಗಮನಿಸ್ತಾ ಹೋಗಿ, ಇಲ್ಲಿರೋದನ್ನು ಒಂದು ಪಟ್ಟಿ ಮಾಡಿದ್ದೀನಿ ನಾನು. ಒಟ್ಟು ಅಂಕಗಳನ್ನು ಕೂಡಿದರೆ 33 ಅಂಕ ಬಂತು. ಇದರಲ್ಲಿ 1 ಅಂಕದ 8 ಬಹು ಆಯ್ಕೆ, 1 ಅಂಕದ 8 ಅಂಶಗಳು ಒಳಗೊಂಡಿಲ್ಲ. ಒಟ್ಟಾರೆ 64ಕ್ಕೆ 33 ಅಂಕಗಳನ್ನು ಈ ಅಂಶಗಳನ್ನು ಕಲ್ತಿದ್ದೇ ಆದಲ್ಲಿ ಬರುವ ಸಾಧ್ಯತೆ ಹೆಚ್ಚು ಮಕ್ಕಳೇ. ಕಲಿಬಹುದಲ್ವ ಮಕ್ಕಳೇ? ಹಾಗಾದರೆ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಉತ್ತೀರ್ಣರಾಗಲು ಎಲ್ಲ ಮಕ್ಕಳು ಕಲಿಯಲೇಬೇಕಾದ ಅಂಶಗಳು ಯಾವಪ್ಪ ಅಂದರೆ ಇವು ಅಂತ ನಾವು ಪರೀಕ್ಷೆ 1ಕ್ಕಿಂತ ಮೊದಲು ಹೇಳ್ತಾ ಇದ್ವಿ. ಈಗ ಪರೀಕ್ಷೆ 2 ಮತ್ತು 3 ತೆಗೆದುಕೊಳ್ತಕ್ಕಂಥ ಮಕ್ಕಳು ನಿಮಗೆ ಅಗತ್ಯ ಅಂಕಗಳು ಬೇಕು, ಹೆಚ್ಚಿಗೆ ಅಂಕಗಳು ಬೇಕು ಅಂದರೆ ಇವುಗಳನ್ನು ಕಲಿತು ಇದನ್ನು ಹೊರತುಪಡಿಸಿ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಬೇರೆ ಅಧ್ಯಾಯಗಳನ್ನು ಕಲ್ತಿದೆ ಆದಲ್ಲಿ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ ಅಂತ ನಾನು ಭರವಸೆಯನ್ನು ಈ ಮೂಲಕ ನೀಡ್ತಾ ಇದ್ದೀನಿ ಮಕ್ಕಳೇ. ಹಾಗಾದರೆ ಉತ್ತೀರ್ಣರಾಗಬೇಕು ಅಥವಾ ಹೆಚ್ಚು ಅಂಕ ಗಳಿಸಲೇಬೇಕು ಅಂತಕ್ಕಂಥ ಮನೋಸ್ಥಿತಿ ಇರೋರು ಏನು ಮಾಡ್ಬೇಕು ಸರ್? ಸುಲಭವಾಗಿ ಅಂಕಗಳನ್ನು ಗಳಿಸ್ಲಿಕ್ಕೆ ಇರುವ ಏಕಮಾತ್ರ ಮಂತ್ರ, ನೋ ಮ್ಯಾಜಿಕ್ಕು. ಏನಪ್ಪ ಅದು ಅಂದರೆ, ನಾವು ಏನು ಪಟ್ಟಿ ಕೊಟ್ಟಿದ್ದೀವೋ ಅದರಲ್ಲಿರುವ ಪ್ರತಿ ಅಂಶವನ್ನು ಪ್ರಾಕ್ಟೀಸ್ ಮಾಡಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಳಕೆ ಮಾಡ್ಕೊಳ್ಳಿ. 2025ರ ಮೊದಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಳಕೆ ಮಾಡ್ಕೊಳ್ಳಿ. ನಿಮಗೆ 100% ನಾನು ಭರವಸೆ ಕೊಡ್ತೀನಿ, ಒಳ್ಳೆಯ ಅಂಕ ಬಂದೇ ಬರುತ್ತೆ ಮಕ್ಕಳೇ. ಈಗ ಮುಂದುವರಿದು ನಾವು 4 ಅಂಕ, 3 ಅಂಕ, 2 ಅಂಕಕ್ಕೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಹೇಗೆ ಉತ್ತರಿಸಬೇಕು ಎಂಬುದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ. ನಮ್ಮ ಈ ಡಿಸ್ಕಷನನ್ನು ಮುಂದುವರಿಸ್ತಾ ಹೋದರೆ ನಿಮಗೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ 34 ಕ್ರಮ ಸಂಖ್ಯೆ 34, 35, 36, 37 ಮತ್ತು 38. ಆ 38 ಅಂತಕ್ಕಂಥ ಪ್ರಶ್ನೆ 5 ಅಂಕದ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಯಾವ ಪಾಠದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ತಗೊಂಡ್ರೆ ನಿಮ್ಮ ಹಿಂದಿನ ನಡೆದಿರ್ತಕ್ಕಂಥ ಪರೀಕ್ಷೆಗಳನ್ನು ಗಮನಿಸಿದ್ದೆ ಆದರೆ ಯಾವ ಯಾವ ಅಧ್ಯಾಯಗಳ ಮೇಲೆ ಈ ಪ್ರಶ್ನೆ ಬರೆದಿರತ್ತೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅದು ಒಂದೇ ಪ್ರಶ್ನೆ ಆಗಿರುತ್ತೆ. ತದನಂತರ ನಾವು ಬರ್ತಕ್ಕಂಥ 4 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ಕಂಪಲ್ಸರಿಯಾಗಿ ಕೊಡ್ತಕ್ಕಂಥದ್ದು ಪ್ರಶ್ನೆಯಲ್ಲಿ 34, 35 ಆ ಪರ್ಟಿಕ್ಯುಲರ್ ರೇಂಜಲ್ಲಿ ತೊಗೊಂಡ್ರೆ ಪ್ರಮೇಯ 4 ಅಂಕದ ಪ್ರಮೇಯಗಳು, ಅಂದರೆ ತ್ರಿಭುಜಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಮೇಯಗಳು. ಇನ್ನೊಂದು
ನಕ್ಷೆಯ ಮೂಲಕ ಬಿಡಿಸಿ. ಅಂದರೆ 4 ಅಂಕದ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಒಂದು ತ್ರಿಭುಜಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಪ್ರಮೇಯಕ್ಕಾಗಿರುತ್ತೆ, ಇನ್ನೊಂದು ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಜೋಡಿ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದನ್ನು ನಕ್ಷೆಯ ಮೂಲಕ ಬಿಡಿಸ್ತಕ್ಕಂಥ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಆದ್ದರಿಂದ ಈ ಮುಂದಿರ್ತಕ್ಕಂಥ 36 ಮತ್ತು 37ನೇ ಪ್ರಶ್ನೆ ಯಾವ ಪಾಠದ್ದು ಅಂತ ಹೇಳಿದ್ದೀವಿ, ಸಮಾಂತರ ಶ್ರೇಣಿ ಅಥವಾ ತ್ರಿಕೋನಮಿತಿ ಅನ್ವಯಗಳು. ಇದನ್ನು ನಾವು ಪುನರಾವರ್ತನೆ ಆಗಿರ್ತಕ್ಕಂಥ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು, ನಿಮಗೆ ಅಭ್ಯಾಸದ ಪತ್ರಿಕೆಗಳು, ಪ್ರಿಪರೇಟರಿ ಪತ್ರಿಕೆಗಳಲ್ಲಿ ನೋಡಿದಾಗ ಯಾವ ಯಾವ ಅಂಶದ ಮೇಲೆ ಅಧ್ಯಾಯದ ಮೇಲೆ ಕೇಳಿದ್ದಾರೆ ಅಂತ ನಾವು ನೋಡ್ಬೋದು. ಇಲ್ಲಿ ನಾವು ಪ್ರಮೇಯಗಳನ್ನು ಗಮನಿಸ್ತಾ ಹೋದರೆ 4 ಅಂಕದ ಪ್ರಮೇಯಗಳನ್ನು ಗಮನಿಸ್ತಾ ಹೋದರೆ ಅಥವಾ ಈ ನಕ್ಷೆಯ ಮೂಲಕ ಬಿಡಿಸ್ತಕ್ಕಂಥದ್ದನ್ನು ಗಮನಿಸ್ತಾ ಹೋದರೆ ಅದರಲ್ಲಿ ಈ ನಕ್ಷೆಯ ಮೂಲಕ ಬಿಡಿಸಿ ಇದು ಕಂಪಲ್ಸರಿಯಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ 4 ಅಂಕಗಳಿಗೆ. ಇಲ್ಲಿ ಜೋಡಿ ಸಮೀಕರಣಗಳನ್ನು ಕೊಟ್ಟಿರ್ತಾರೆ, ಅಂದರೆ ಅವ್ಯಕ್ತ ಪದಗಳನ್ನು ಹೊಂದಿರತಕ್ಕಂಥ 2 ಜೋಡಿ ಸಮೀಕರಣಗಳು. ಇಲ್ಲಿ ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರತಕ್ಕಂಥ ಏಕರೂಪದ ಸಮೀಕರಣಗಳು. ಎಕ್ಸ್ ಪ್ಲಸ್ 2y = 6 ಅದನ್ನು ಸಮೀಕರಣ 1 ಅಂತ ತಗೊಳ್ಳೋಣ. 2x - y = 2 ಅದು 2ನೇ ಸಮೀಕರಣ. ಇಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2 ನಾವು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಏನು ಸರ್, ಎಕ್ಸ್ನ ಮೌಲ್ಯವನ್ನು ಹಾಕಿ ಆದೇಶ ಮಾಡಿ ವೈ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಈ ಉದಾಹರಣೆ ಕೊಟ್ಟಿದ್ದೀವಿ. ಎಕ್ಸ್ ಪ್ಲಸ್ 2y = 6 ಸಮೀಕರಣದಲ್ಲಿ ನಾವು ಈ ಪಟ್ಟಿಯನ್ನು ಮಾಡ್ತಾ ಹೋದರೆ 2 ಅಥವಾ 3 ನಿರ್ದೇಶಾಂಕಗಳನ್ನು ಹೊಂದಿರತಕ್ಕಂಥ ಬೆಲೆಗಳನ್ನು ಆದೇಶ ಮಾಡಿದ್ರೆ, ಉದಾಹರಣೆಗೆ ಎಕ್ಸ್ನ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ 2y = 6, ಎಕ್ಸ್ನ ಬೆಲೆ ಶೂನ್ಯವಾದಾಗ ವೈನ ಬೆಲೆ 3 ಅಂತ ತೆಗೆದುಕೋಬೋದು. ಅಂದರೆ ಎಕ್ಸ್ನ ಬೆಲೆ ಶೂನ್ಯ ಅಂದರೆ ಶೂನ್ಯ ಮಾಡಿದಾಗ 2y = 6, ಆದ್ದರಿಂದ y = 6/2 = 3 ಆಗುತ್ತೆ. ಅದೇ ಥರ ಎಕ್ಸ್ನ ಬೆಲೆ 6 ಆದಾಗ ವೈನ ಬೆಲೆ ಶೂನ್ಯ. ಅಂದರೆ ಇಲ್ಲಿ ನೋಡಿದಾಗ ಎಕ್ಸ್ ಬೆಲೆ ಶೂನ್ಯ ಆದಾಗ ವೈ ಬೆಲೆ 6, ವೈ ಬೆಲೆ ಶೂನ್ಯವಾದಾಗ ಅಥವಾ ವೈ ಬೆಲೆ 3 ಅಂತ ಹಾಕತ್ತೆ. ನೆಕ್ಸ್ಟ್ ಅದೇ ಥರ ಎಕ್ಸ್ನ ಬೆಲೆ 2 ಅಂತ ಆದೇಶ ಮಾಡಿದಾಗ ನಮಗೆ ವೈ ಬೆಲೆಯನ್ನು ಇನ್ನೊಂದು ಕಡೆ ಸುಲಭ ರೂಪಕ್ಕೆ ತಗೊಂಡು ಬಂದಾಗ ವೈನ ಬೆಲೆ 2 ಅಂತ ಬರುತ್ತೆ. ಅಂದರೆ ಮೊದಲನೇ ಸಮೀಕರಣಕ್ಕೆ 3 ಮೌಲ್ಯಗಳನ್ನು ಕೊಟ್ಟು ಆದೇಶ ಮಾಡಿ ವೈ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. ಅದೇ ರೀತಿಯಾಗಿ 2ನೇ ಗ್ರಾಫ್ ಅಂದರೆ ಸಮೀಕರಣಕ್ಕೆ ಬಂದಾಗ 2x - y = 2, ಎಕ್ಸ್ನ ಬೆಲೆ ಶೂನ್ಯವಾದಾಗ ವೈನ ಬೆಲೆ -2, ಸಂಯುಗ್ಮ ರೂಪದಲ್ಲಿ ಬರೆದಾಗ 0, -2. ಮೊದಲನೇ ಅಂಶ ಎಕ್ಸ್ ಬೆಲೆ, ಎರಡನೇ ಅಂಶ ವೈ ಬೆಲೆಯನ್ನು ಹೇಳುತ್ತೆ. ಎಕ್ಸ್ನ ಬೆಲೆ 1 ಆದಾಗ ವೈನ ಬೆಲೆ ಶೂನ್ಯ, ಎಕ್ಸ್ನ ಬೆಲೆ 2 ಆದಾಗ ವೈನ ಬೆಲೆ 2. ಈ ಬೆಲೆಗಳನ್ನು ಆಧಾರ ಮಾಡಿಕೊಂಡು ನಕ್ಷೆಯನ್ನು ಬಿಡಿಸಿದಾಗ ನಕ್ಷೆಯಲ್ಲಿ 2 ಸಮೀಕರಣಗಳು ಒಂದು ಇನ್ನೊಂದನ್ನು ಒಂದು ಬಿಂದುವಿನಲ್ಲಿ ಸಂಧಿಸುತ್ತೆ. ಆ ಸಂಧಿಸತಕ್ಕಂಥ ಸಂದರ್ಭದಲ್ಲಿ ಎಕ್ಸ್ ಅಕ್ಷಕ್ಕೆ ಮತ್ತು ವೈ ಅಕ್ಷಕ್ಕೆ ನಾವು ಲಂಬ ಘನಗಳು ಹೇಳಿದಾಗ ಎಕ್ಸ್ನ ಬೆಲೆ ಮತ್ತು ವೈ ಬೆಲೆಗಳನ್ನು ನಾವು ಕೊಟ್ಟಿರ್ತಕ್ಕಂಥ ಮಾದರಿ ಲೆಕ್ಕ ಎಕ್ಸ್ನ ಬೆಲೆ 2, ವೈನ ಬೆಲೆ 2 ಅಂತ ನಾವು ಆದೇಶ ಮಾಡ್ಬೋದು. ಸೊ ಇದರಿಂದ ಇಷ್ಟು ಪ್ರಮಾಣದಲ್ಲಿ ಹಂತಗಳನ್ನು ರಚಿಸಿದ್ದೇ ಆದರೆ 4 ಅಂಕಕ್ಕೆ 4 ಅಂಕಗಳು ಸುಲಭವಾಗಿ ನಾವು ಪಡೆಯಬಹುದು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಇಲ್ಲ. ಸುಲಭವಾಗಿ ತೆಗೆದುಕೊಳ್ತಕ್ಕಂಥ ಅಂಕಗಳನ್ನು ಪರೀಕ್ಷೆಗೆ ಇದು ಒಂದು ಉದಾಹರಣೆ ಆಗಿದೆ. ಅದಾದ ಮೇಲೆ 4 ಅಂಕದ ಪ್ರಶ್ನೆಗೆ ಸರ್ ಒಂದು ನಿಮಿಷ ಅವ್ರು ಬರ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಡೋಣ ಅಲ್ವಾ? ಬರ್ಕೊಂಡಿರ್ತಾರೆ ಸರ್, ಬರ್ಕೊಂಡಿರ್ತಾರೆ. ಸ್ಕ್ರೀನ್ ಮೇಲೆ ಹಾಕಿರೋದ್ರಿಂದ ಅದನ್ನು ನಿಧಾನವಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದನ್ನು ಬರ್ಕೊಂಡಿರ್ತಾರೆ, ಖಂಡಿತವಾಗಿ ಬರ್ಕೊಂಡಿರ್ತಾರೆ ಸರ್. ಯಾಕಂದರೆ ಅವ್ರು ಪಾಸ್ ಆಗಬೇಕು ಅಂತ ದಿಟ್ಟ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ಹಾಗೆ ಆಗತ್ತೆ ಸರ್. ಸೊ ಇದೇ ಉದಾಹರಣೆಗೆ ಇನ್ನೊಂದು ಸಮೀಕರಣವನ್ನು ತೆಗೆದುಕೊಂಡಾಗ 2x + y = 8, x + y = 5. ನಾವು ಮುಂದೆ ತಿಳಿಸಿದ ರೀತಿಯಲ್ಲಿ ಈ ಒಂದು ಸಮೀಕರಣವನ್ನು ಸಮೀಕರಣ 1, ಸಮೀಕರಣ 2 ಈ ಎರಡರ ಕೂಡ ಬೇರೆ ಬೇರೆ ಕೋಷ್ಟಕವನ್ನು ರಚಿಸಿ 3 ಅಥವಾ 4 ಬೆಲೆಗಳನ್ನು ಆದೇಶ ಮಾಡಿಕೊಂಡಾಗ ಪಟ್ಟಿ ರಚನೆಗೆ 2 ಅಂಕ, ಸಮೀಕರಣಗಳು ಎಳೆಯೋದಕ್ಕೆ 1, ಸಮೀಕರಣಗಳನ್ನು ಸಂಧಿಸ್ತಕ್ಕಂಥ ಗುರುತು ಮಾಡಿ ಉತ್ತರ ಬರೆಯೋದಕ್ಕೆ 1 ಅಂಕ. ಸೊ ಒಟ್ಟು ಈ ನಮಗೆ ಹಂತಗಳಿಗೆ ನೀಡ್ತಕ್ಕಂಥ ಅಂಕಗಳು 4 ಅಂಕ. ಸೊ ಆ ಒಂದು ಮಾದರಿಯನ್ನು ನಾವು ಅನುಸರಿಸಿದ್ರೆ 4 ಅಂಕಗಳನ್ನು ನಾವು ಸುಲಭವಾಗಿ ಪಡೆಯೋದಕ್ಕೆ ಆಗತ್ತೆ ಮಕ್ಕಳೇ. ಇದಾದ ಮೇಲೆ ಈ ಪ್ರಾಕ್ಟೀಸ್ ಅಂದರೆ ಸ್ವಲ್ಪ ಪ್ರಯತ್ನಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಕೆಲವೊಂದು ಸಮಸ್ಯೆಗಳನ್ನು ಉದಾಹರಣೆಗೆ
ಈ ಕೊಟ್ಟಿರ್ತಕ್ಕಂಥ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ತೆಗೆದಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. 2x+y = 6 ಮತ್ತು x+y = 4, x+y = 5, x - y = 1, 2x - y = 2, x+2y = 6, x+y = 5, 2x - y = 4. ಈ ಸಮಸ್ಯೆಗಳನ್ನು ನಾವು ತಿಳಿಸಿರೋ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ 4 ಅಂಕಗಳನ್ನು ಯಾವುದೇ ಮಾದರಿ ಕೊಟ್ಟರೂ ಕೂಡ ಅನುಕೂಲವಾಗುತ್ತೆ ತೆಗೆಯೋದಕ್ಕೆ, ಅಂಕಗಳನ್ನು ತೆಗೆಯೋದಕ್ಕೆ. ಇದಾದ ಮೇಲೆ ಇನ್ನೊಂದು 4 ಅಂಕದ ಪ್ರಶ್ನೆ, ಅದರಲ್ಲಿ ತ್ರಿಭುಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮೇಯ. ಆ ಪ್ರಮೇಯಗಳಲ್ಲಿ 4 ವಿಧ. ಯಾವುದ್ಯಾವುದು ಅಂದರೆ ತೇಲ್ಸ್ನ ಪ್ರಮೇಯ, ಕೋನ ನಿರ್ಧಾರಕ, ಬಾಹು ನಿರ್ಧಾರಕ, ಕೋನ ನಿರ್ಧಾರಕ. ಈ ಸಮಸ್ಯೆಗಳು, ಈ ಒಂದು ಪ್ರಮೇಯಗಳನ್ನು ಕ್ಲಾಸ್ ರೂಮಲ್ಲಿ ನಿಮ್ಮ ಶಿಕ್ಷಕರು ಎಷ್ಟು ಸಲ ಹೇಳಿರ್ತಾರೋ, ಎಷ್ಟು ಸಲ ಬರೆದಿರ್ತಾರೋ, ನೀವು ನಿಮ್ಮ ಹೆಸರನ್ನು ಹೇಳೋದಕ್ಕಿಂತ ಜಾಸ್ತಿ ಸಲ ಈ ಪ್ರಮೇಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತೀರ ತರಗತಿಯಲ್ಲಿ. ಆದ್ದರಿಂದ ಈ ಪ್ರಮೇಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಾವು ಕೊಟ್ಟಿರ್ತಕ್ಕಂಥ ದತ್ತ, ಚಿತ್ರ, ಸಾಧನೀಯ, ಸಾಧನೆ ಮತ್ತು ರಚನೆ ಮತ್ತು ಈ ಒಂದು ಉದಾಹರಣೆಗಳ ಸಮೇತ ಈ ಒಂದು ಹಂತಗಳನ್ನು ನಾವು ಇಲ್ಲಿ ಅನುಸರಿಸಿದ್ದೇ ಆದರೆ 4 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಉದಾಹರಣೆಗೆ ತ್ರಿಭುಜದ 2 ಬಾಹುಗಳ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಈ ಒಂದು ಹೇಳಿಕೆಯನ್ನು ನಾವು ಸಾಧನೆ ಮಾಡಬೇಕಾದ್ರೆ ಚಿತ್ರ ಬರಿತೀವಿ, ಸಾಧನೀಯ, ರಚನೆ ಮತ್ತು ಸಾಧನೆ, ಈ ಒಂದು ಹಂತಗಳನ್ನು ಒಳಗೊಂಡಿರ್ತಕ್ಕಂಥ ಚಿತ್ರಕ್ಕೆ ಅನ್ವಯವಾಗುವಂತೆ ನಾವು ಬಿಡಿಸಿದ್ದೇ ಆದರೆ ಸುಲಭವಾಗಿ 4 ಅಂಕಗಳನ್ನು ನಾವು ಪಡಿಬಹುದು. ಸರ್ ಒಂದು ನಿಮಿಷ, ಇಲ್ಲಿ ಏನಾಗಿದೆ ಅಂದರೆ ತಾವು ಹೇಳ್ದಂಗೆ ಈ 4 ಪ್ರಮೇಯಗಳನ್ನು ಕಲ್ತಿದ್ರೆ 4 ಮಾರ್ಕ್ಸು ಬಂದೇ ಬರುತ್ತೆ. ಖಂಡಿತ ಅಲ್ವಾ ಸರ್? ಖಂಡಿತ. ಇದರಲ್ಲಿ ಮೊದಲನೇ ಅಂತ ಅದು ಸಾಧನೆ ಅಂತ ಇದೆ, ಅದನ್ನ ದತ್ತ ಅಂತ ಮಾಡ್ಕೊಳ್ಳಿ ಮಕ್ಕಳೇ. ಸಾಧನೀಯ, ರಚನೆ ಹಾಗೆ ಸಾಧನೆ ಎಂಬುದನ್ನು ಕೊಟ್ಟಿದ್ದೀವಿ. ಈ ಪ್ರಮೇಯ ಥೇಲ್ಸನ ಪ್ರಮೇಯಕ್ಕಾಗಿದೆ ಅಲ್ವಾ ಸರ್? ಹೌದು, ಥೇಲ್ಸ್ ಪ್ರಮೇಯ ಅಥವಾ ಮೂಲ ಅನುಪಾತತೆ ನಿಯಮ, ಸಮಾನುಪಾತತೆ ಪ್ರಮೇಯ. ಅದೇ ರೀತಿಯಾಗಿ ಕೋನ ನಿರ್ಧಾರಕ. ಸೊ ಈ ಒಂದು ಅಂಶಗಳನ್ನು, ಈ ಯಾವುದೇ ಒಂದು ಪ್ರಮೇಯವನ್ನು ಸಾಧನೆ ಮಾಡಬೇಕಾದ್ರೆ ಈ ಒಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀರ. ಇದನ್ನು ಇನ್ನೊಂದು ಸಲ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಯೊಂದಿಗೆ ಚಿತ್ರ ಬರೆಯೋದು, ದತ್ತ, ಸಾಧನೀಯ, ರಚನೆ ಮತ್ತು ಈ ಸಾಧನೆ ರೂಪದ ಹಂತಗಳನ್ನು ಚೆನ್ನಾಗಿ ಬರೆದಿದ್ದೇ ಆದರೆ 4 ಅಂಕಕ್ಕೆ 4 ಅಂಕಗಳನ್ನು ನಿಸ್ಸಹಾಯಕವಾಗಿ ಯಾವುದೇ ಅನುಮಾನ ಇಲ್ಲದೆ ನಾವು ಪಡಿಬಹುದು. ಬಾಹು ಕೋನ ನಿರ್ಧಾರಕ ತ್ರಿಭುಜದಲ್ಲಿ ಈ ತ್ರಿಭುಜಗಳ ರಚನೆ ಮಾಡ್ಕೊಳ್ತಕ್ಕಂಥದ್ದು, ನಾವು ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಮೇಲೆ ನೋಡಿರ್ತಕ್ಕಂಥ ಈ ಒಂದು ಹಂತಗಳನ್ನು ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಅಂಕಗಳನ್ನು ಪಡೆಯೋದಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ರೀತಿ. ನೆಕ್ಸ್ಟ್ ಕೋನ ನಿರ್ಧಾರಕ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಕ್ರೀನ್ ಮೇಲಕ್ಕೆ ಸ್ಯಾಂಪಲಿಂಗ್ ಕೊಟ್ಟಿದ್ದೀವಿ. ಅದನ್ನು ಹಂತಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪುನರಾವರ್ತನೆ ಮಾಡಿ. ಸೊ 4ಕ್ಕೆ 4 ಅಂಕಗಳನ್ನು ಈ 4 ಪ್ರಮೇಯಗಳ ಯಾವ ಪ್ರಮೇಯವನ್ನು ಕೊಟ್ಟರೂ ಕೂಡ ನೀವು ಮಾಡ್ತೀರಾ ಅಂತ ನಂಬಿಕೆಯಿಂದ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಇದಾದ ಮೇಲೆ ನಾವು 3 ಅಂಕದ ಪ್ರಶ್ನೆಗಳಿಗೆ ಬಂದರೆ ನಾವು 9 ಪ್ರಶ್ನೆಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಈ 3 ಅಂಕದ 9 ಪ್ರಶ್ನೆಗಳಲ್ಲಿ ಸುಲಭವಾಗಿ ಉತ್ತರಿಸಬಹುದಾದ ಪ್ರಶ್ನೆಗಳ ಮಾಹಿತಿ ಯಾವ್ಯಾವುದನ್ನು ನಾವು 3 ಅಂಕದಲ್ಲಿ ಕೊಟ್ಟಿರ್ತಕ್ಕಂಥ 9 ಪ್ರಶ್ನೆಗಳ 3 ಅಂಕಗಳಲ್ಲಿ ಆ ಒಂದು ಕ್ರಮ ಸಂಖ್ಯೆ ಈ ಥರ ಇದೆ: 25, 26, 27, 28, 29. ನೋಡಿ, ಬಲಗಡೆ ನೋಡಿ ಮಕ್ಕಳೇ, ಅದು ಸುಲಭವಾಗಿದೆಯಾ ಅಥವಾ ಪ್ರಯತ್ನ ಮಾಡ್ಬೋದಾ ಅನ್ನೋದಕ್ಕೆ ಅಲ್ಲೂ ಕೂಡ ನಾವು ಅಂಕಗಳ ಜೊತೆಗೆ ನಾವು ಈ ಸುಲಭವಾಗಿರೋ ಪ್ರಶ್ನೆನೇ ಅಥವಾ ಪ್ರಯತ್ನ ಮಾಡ್ಬೋದೇ ಅನ್ನೋದನ್ನು ಕೂಡ ನಾವು ಇಲ್ಲಿ ತೋರಿಸಿದ್ದೀವಿ. 25ನೇ ಪ್ರಶ್ನೆ, ಪ್ರಮೇಯ, ವೃತ್ತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮೇಯ. 26ನೇ ಪ್ರಶ್ನೆ, ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ. ಇದು ತುಂಬ ಇಂಪಾರ್ಟೆಂಟು, ಕಂಪಲ್ಸರಿಯಾಗಿ ಕೇಳ್ತಕ್ಕಂಥ ಪ್ರಶ್ನೆ. 27ನೇ, ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ. ವರ್ಗಮೂಲ 2, ವರ್ಗಮೂಲ 3, 2 + ವರ್ಗಮೂಲ 3 ಈ ಒಂದು ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳ ರೂಪ ಆಗಿರುತ್ತೆ, ಸ್ವರೂಪ. ನೆಕ್ಸ್ಟ್ 28ನೇದು ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿದು ತಾಳೆ ನೋಡು. ಅಂದರೆ ax² + bx + c ಆಧಾರದ ಮೇಲೆ ಶೂನ್ಯಗಳ ಮೊತ್ತ -b/a, ಶೂನ್ಯಗಳ ಗುಣಲಬ್ಧ α + β = c/a. ಆ
ಪ್ರಮಾಣದಲ್ಲಿ ಸೂತ್ರಗಳನ್ನು ಅನ್ವಯ ಮಾಡಿಕೊಂಡು ತಾಳೆ ನೋಡ್ತಕ್ಕಂಥ ಅದು ಪ್ರಯತ್ನ ಮಾಡ್ಬೋದು. ಯಾಕೆಂದರೆ ಇಲ್ಲಿ ನಾವು ವರ್ಗ ಸಮೀಕರಣಗಳಲ್ಲೂ ಎ ಬಿ ಸಿ ಬೆಲೆಗಳನ್ನು ಕಂಡುಹಿಡಿತೀವಿ, ಅದೇ ತರಹ ಶೂನ್ಯತೆಗಳಲ್ಲೂ ಕಂಡುಹಿಡಿತೀವಿ. ಎ ಬಿ ಸಿ ಮತ್ತು ಆ ಹಂತಗಳನ್ನು ಬರೆಯೋದು ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಪ್ರಯತ್ನ ಮಾಡಿ ಅದನ್ನು ತುಂಬ ಸುಲಭವಾಗಿ 3 ಅಂಕ ಪಡೆಯೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲ. ನೆಕ್ಸ್ಟು ಈ 29ನೇ ಪ್ರಶ್ನೆ, ಭಾಗ ಪ್ರಮಾಣದ ಸೂತ್ರದ ಸಮಸ್ಯೆಗಳು. ಅಂದರೆ ನಾವು ಕೊಟ್ಟಿರ್ತಕ್ಕಂಥ ರೇಖಾಖಂಡದ ಮೇಲೆ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಗುರುತಿಸಿರ್ತಕ್ಕಂಥ ಬಿಂದುವಿಗೆ ನಾವು ನಿರ್ದೇಶನಾಂಕ ರೂಪಗಳನ್ನು ಬರೀತಕ್ಕಂಥದ್ದು ಅಥವಾ ಬೆಲೆಗಳನ್ನು ಬರೀತಕ್ಕಂಥದ್ದು ಸೂತ್ರವನ್ನು ಉಪಯೋಗಿಸಿ ಬರೀತಕ್ಕಂಥದ್ದಾಗಿರುತ್ತೆ. ಸೊ ಸೂತ್ರ ಬರೆದ್ರೆ ನಮಗೆ ಸೂತ್ರದೊಂದಿಗೆ ಯಾವ ಅಂಶಗಳನ್ನು ನಾವು ಕಂಡುಹಿಡಿಬೇಕು, ಯಾವ ಥರ ಕಂಡುಹಿಡಿಬಹುದು ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಆಮೇಲೆ 30, 31, 32, 33 ಈ ಒಂದು ಪ್ರಶ್ನೆಗಳು ಉಳಿದ ಅಧ್ಯಾಯಗಳಿಂದ, ಅಂದರೆ ನೀವು ಆಗಿರ್ತಕ್ಕಂಥ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಯಾವ ಅಧ್ಯಾಯಗಳಿಂದ ಈ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ ಅಥವಾ ಬರೆದಿದ್ದೀವಿ ಅಥವಾ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಬರೀಬಹುದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೆ. ಆದರೆ ನಮಗೆ ತಿಳಿಸಿರ್ತಕ್ಕಂಥ ಅಗತ್ಯ ಅಂಕಗಳಿಗಿಂತ ಇನ್ನೂ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಸರ್, ಅಂದರೆ ತಾವು ಹೇಳ್ತಾ ಇರೋ ಹಾಗೆ ಪ್ರಶ್ನೆ ಸಂಖ್ಯೆ 25ರಿಂದ 33ವರೆಗೆ 3 ಅಂಕದ ಪ್ರಶ್ನೆಗಳಿರ್ತವೆ. ಆ ಒಟ್ಟು 9 ಪ್ರಶ್ನೆಗಳಲ್ಲಿ ನಾವು ಟೆಂಟೇಟಿವ್ ಆಗಿ ನಂಬರ್ಗಳನ್ನು ಹಾಕಿದ್ದೀವಿ. ಇದೇ ನಂಬರ್ನ ಅದೇ ಪ್ರಶ್ನೆ ಬರುತ್ತೆ ಅಂತಲ್ಲ, ಒಟ್ಟು ಯಾವುದಾದ್ರೂ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗೇನೆ ಅವರು ಸುಲಭವಾಗಿ ಬರೆಯತಕ್ಕಂಥ 3 ಪ್ರಶ್ನೆಗಳ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ. ಇನ್ನೆರಡನ್ನ ಪ್ರಯತ್ನ ಪಡ್ರೆ ಪೂರ್ಣಾಂಕ ಗಳಿಸಬಹುದು. ಒಟ್ಟಾರೆ ಈ 5 ಪ್ರಶ್ನೆಗೆ ಉತ್ತರ ಬರೆದ್ರೆ 15 ಮಾರ್ಕ್ಸ್ ಬರುತ್ತೆ. ಖಂಡಿತ ಅಂದ್ರೆ ಕನಿಷ್ಠ 12 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ 28 ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ. ಖಂಡಿತ ಮಕ್ಕಳು ತುಂಬಾ ಚೆನ್ನಾಗಿ ಬರ್ಕೊಳ್ತಾ ಇದ್ದಾರೆ ಸರ್. ಹೌದು ಸರ್, ಬರೀತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಪದೇ ಇದನ್ನ ಅಭ್ಯಾಸ ಮಾಡಿದ್ದೇ ಆದರೆ ಸುಲಭವಾಗಿ ಯಾವುದೇ ಅಂಕಗಳನ್ನು ಕಳ್ಕೊಳ್ಳದೆ ಎಲ್ಲ ಅಂಕಗಳನ್ನು ಕೊಟ್ಟಿರ್ತಕ್ಕಂಥ ನಿಗದಿತವಾಗಿರ್ತಕ್ಕಂಥ ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಖಂಡಿತ ಸಾಧ್ಯ ಇದೆ ಸರ್. ಅದಾದ ಮೇಲೆ ವೃತ್ತಗಳ ಅಧ್ಯಾಯದಲ್ಲಿ ಕಲಿಯಬೇಕಾದ ಪ್ರಮೇಯಗಳ ಮಾಹಿತಿ. ಅಂದರೆ ನಾನು ಆಗಲೇ ಹೇಳ್ದಂಗೆ 3 ಅಂಕದಲ್ಲಿ 2 ಪ್ರಶ್ನೆಗಳು ಇರುತ್ತೆ ಪ್ರಮೇಯಗಳ ಸಂಬಂಧಿತವಾಗಿರ್ತಕ್ಕಂಥದ್ದು. ಅದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮವಾಗಿರುತ್ತವೆ. ಸೊ ಆ ಒಂದು ಹೇಳಿಕೆಯ ಮೇಲೆ ನಾವು ಚಿತ್ರ ಬರಿತೀವಿ. ಚಿತ್ರದೊಂದಿಗೆ ದತ್ತ, ಸಾಧನೆಯ ರಚನೆ, ಸಾಧನೆ ಮತ್ತು ಹೇಳಿಕೆ ಮತ್ತು ಅದಕ್ಕೆ ಅನುಸರಿಸ್ತಕ್ಕಂಥ ಕಾರಣಗಳು, ಅದನ್ನು ಸಮಜಾಯಿಷಿ ಮಾಡ್ತಕ್ಕಂಥ ಕಾರಣಗಳು ಯಾವ್ಯಾವುದು ಅನ್ನೋದನ್ನು ಇಲ್ಲಿ ಪಟ್ಟಿ ಮಾಡಿದೆ. ಈ ಒಂದು ಪ್ರಮೇಯವನ್ನು ಸುಮಾರು ನೀವು 9ನೇ ತರಗತಿಯಲ್ಲೂ ಕೂಡ ಮಾಡಿರ್ತೀರ. ಈಗ 10ನೇ ತರಗತಿಯಲ್ಲೂ ಕೂಡ ಅದರ ಬಗ್ಗೆ ಅನ್ವಯದ ರೂಪದಲ್ಲಿ ಇದನ್ನು ಕಲ್ತ್ಕೊಂಡ್ರೆ ತುಂಬ ಅನುಕೂಲವಾಗುತ್ತೆ. ಹಾಗೆ ಮಕ್ಕಳೇ, ಇನ್ನೊಂದು ಪ್ರಮೇಯ ಯಾವುದು ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ. ಇದಕ್ಕೆ ಚಿತ್ರ ಬರಿಬೇಕು. ಚಿತ್ರಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದತ್ತ ಮತ್ತು ದತ್ತಾಂಶಗಳನ್ನು ಬರಿಬೇಕು. ಸಾಧನೆ, ರಚನೆ ಮತ್ತು ಸಾಧನೆ ಈ ಒಂದು ಅಂಶಗಳನ್ನು ಖಂಡಿತವಾಗಿಯೂ ನೀವು ಪ್ರಮೇಯ ಅಂದಿದ ತಕ್ಷಣ ಈ 4 ಹಂತಗಳನ್ನು ಬರೆದು ವಿವರಣಾತ್ಮಕವಾಗಿ ಬರೆದಿದ್ದೇ ಆದರೆ ಬಲಭಾಗದಲ್ಲಿ ಕೊಟ್ಟಿದ್ದೀವಿ ನೋಡಿ ಮಕ್ಕಳೇ, ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಗಳಿಗೆ ಯಾವ ಹಂತಗಳಿಗೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದೀವಿ, ಅಂದರೆ ಯಾವ ಹಂತ ನಾನು ಬರೆದಿಲ್ಲ ಅಂತ ಹೇಳಿದ್ರೆ ನಾನು ಮಾರ್ಕ್ಸ್ ಕಳ್ಕೊಳ್ತೀನಿ ಅನ್ನೋದು ಕೂಡ ಗಮನದಲ್ಲಿಟ್ಕೋಬೇಕು. ಪ್ರತಿಯೊಂದು ಹಂತವು ಈ ಒಂದು ಪ್ರಮೇಯಕ್ಕೆ ಹಂತದಲ್ಲಿ ಅಂಕಗಳು ಮತ್ತು ಹಂತಗಳನ್ನು ಎರಡನ್ನೂ ಕೂಡ ಬಿಡದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಸುಲಭವಾಗಿ 3 ಅಂಕಕ್ಕೆ 3 ಅಂಕನೂ ನಾವು ಪಡಿಬಹುದು. ನಂತರ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ. ಇಲ್ಲಿ ನಮಗೆ ಒಂದು ಏನು ಅಂದರೆ ವರ್ಗೀಕೃತ ಪ್ರಾಪ್ತಾಂಕಗಳಿಗೆ ನಾವೇ ಪಟ್ಟಿ ಕೊಟ್ಟಿರ್ತೀವಿ, ವರ್ಗಾಂತರ ಕೊಟ್ಟಿರ್ತೀವಿ, ಆವೃತ್ತಿ ಕೊಟ್ಟಿರ್ತೀವಿ. ಆ ಕೊಟ್ಟಿರ್ತಕ್ಕಂಥ ದತ್ತವನ್ನು ಉಪಯೋಗಿಸಿಕೊಂಡು ಸೂತ್ರಗಳನ್ನು ಬರೀತಕ್ಕಂಥದ್ದು ಮರಿಬಾರ್ದು. ಸೂತ್ರ ಗೊತ್ತಿದ್ರೆ ಸೂತ್ರನೇ ನಿಮಗೆ ಹೇಳುತ್ತೆ ನೆಕ್ಸ್ಟ್ ಪಟ್ಟಿಯಲ್ಲಿ ನಾನು ಯಾವ ಅಂಶಗಳನ್ನು ನಾನು ಬರೀಬೇಕು. ಉದಾಹರಣೆಗೆ ಸರಾಸರಿ ಸಿಗ್ಮಾ FX ಭಾಗಿಸು N. ಸೊ ಅಲ್ಲಿ ಎಫ್ ಅನ್ನೋದು ನಾವು ಮಾಡ್ಕೊಳ್ತೀವಿ. ಎಫ್ ಅನ್ನೋದು ಆವೃತ್ತಿ ಕೊಟ್ಟಿದ್ದೀವಿ. ಎಕ್ಸ್ ಅನ್ನೋದು ಮಧ್ಯಾಂಕ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದು, ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಾಕಾರ. ಈ 4 ಅಂಶಗಳು ನಿಮಗೆ ಪ್ರಮುಖವಾಗಿ ಬಂದರೆ ಈ ಥರ ಲೆಕ್ಕಗಳನ್ನು ಸುಲಭವಾಗಿ ಮಾಡ್ಬೋದು. ಸೊ ನಂತರ
ನಂತರ ಪ್ರಮೇಯಕ್ಕೆ ಈ ಒಂದು ಅಂಶಗಳಿಗೆ ಈ ಪ್ರಶ್ನೆಗೆ ಸಂಬಂಧಿಸವಾಗಿರ್ತಕ್ಕಂಥ ಒಂದು ಮಾದರಿ ಲೆಕ್ಕವನ್ನು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ನಾವು ವರ್ಗಾಂತರ ಆವೃತ್ತಿ ಎರಡು ವರ್ಗಗಳನ್ನು ನಾವೇ ಕೊಟ್ಟಿರ್ತೀವಿ. ಎಕ್ಸ್ ಅನ್ನೋದು ನೀವು ಮಾಡ್ಕೋಬೇಕು, ಮಧ್ಯಬಿಂದು. ಎಫ್ ಎಕ್ಸ್ ಅಂದರೆ ಗುಣಾಕಾರ ಮಾಡಬೇಕು, ಆವೃತ್ತಿ ಮತ್ತು ಮಧ್ಯ ಬಿಂದುಗಳನ್ನು ಗುಣಲಬ್ಧ ಮಾಡಿ ನಂತರ ಅದನ್ನು ಎಲ್ಲವನ್ನು ಮೊತ್ತ ತೆಗೆದುಕೊಂಡು ಅದನ್ನು ಈ ಸೂತ್ರದಲ್ಲಿ ಅನ್ವಯ ಮಾಡಿ ಸುಲಭ ರೂಪಕ್ಕೆ ತಂದಾಗ ಅದರ ಮೌಲ್ಯ 40.25 ಅಂತ ಬರುತ್ತೆ. ಅದೇ ರೀತಿಯಾಗಿ ನಾವು ಮಧ್ಯಾಂಕಕ್ಕೆ ನಾವು ಪಟ್ಟಿಯಲ್ಲಿ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತೀವಿ, ಸಂಚಿತ ಆವೃತ್ತಿಯನ್ನು ನಾವು ರಚಿಸ್ಕೋಬೇಕಾಗತ್ತೆ. ಇಲ್ಲಿ ಈ ಸಂಚಿತ ಆವೃತ್ತಿಯ ಜೊತೆಗೆ ಈ ಬರೀತಕ್ಕಂಥ ಸೂತ್ರ ಇಂಪಾರ್ಟೆಂಟು. ಮಧ್ಯಾಂಕ ಈಸ್ ಈಕ್ವಲ್ ಟು L ಪ್ಲಸ್ N/2 ಮೈನಸ್ FC ಡಿವೈಡೆಡ್ ಬೈ FM ಇಂಟು H. ಈ ಒಂದು ಅಂಶಗಳನ್ನು ನಾವು ಮಾಡಿರ್ತಕ್ಕಂಥ ಅಥವಾ ಮಾಡ್ಕೊಂಡಿರ್ತಕ್ಕಂಥ ಪಟ್ಟಿಯಲ್ಲಿ ಆ ಬೆಲೆಗಳನ್ನು ಆದೇಶ ಮಾಡಿ ತುಂಬ ಸುಲಭವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಯಾಸ ಅಥವಾ ಅನುಮಾನ ಇಲ್ಲದೆ ನಾವು 3 ಅಂಕಗಳನ್ನು ಸುಲಭವಾಗಿ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನೊಂದು ಮಾದರಿ ಲೆಕ್ಕ ಇದರಲ್ಲಿ ಅಂದರೆ ಬಹುಲಕ. ಇದರಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಮಾತ್ರ ಕೊಟ್ಟಿರ್ತೀವಿ. ಅದರಲ್ಲಿ 3ನೇ ಕಾಲಮು ನೀವೇ ಮಾಡ್ಕೋಬೋದು, F0, F1, F2. ಇದರ ಜೊತೆಗೆ ಬಹುಲಕ ಈಸ್ L ಈಕ್ವಲ್ಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈ ಬೆಲೆಗಳನ್ನು ಅಲ್ಲಿ ಆದೇಶ ಮಾಡಿ ಸುಲಭ ರೂಪಕ್ಕೆ ತಂದಾಗ ನಿಮಗೆ ಈ ಬರ್ತಕ್ಕಂಥ 33.33. ಸೊ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೊಡ್ತಕ್ಕಂಥದ್ದು ದಶಮಾಂಶಗಳನ್ನು ಇರೋದಿಲ್ಲ. ಸಾಧ್ಯವಾದಷ್ಟು ನೋಡ್ಕೊಳ್ಳಿ. ಬಂದರೆ ಒಂದು ದಶಮಾಂಶ ಇದ್ದರೆ ಸಾಕಾಗತ್ತೆ, ಇಲ್ಲಾಂದರೆ ಪೂರ್ಣವಾಗಿರ್ತಕ್ಕಂಥ ಅಂಕವನ್ನು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಮಕ್ಕಳೇ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕ್ಸ್ ಕಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಇದಾದ ಮೇಲೆ ಒಂದು ಮಾದರಿ ಲೆಕ್ಕ ಆವೃತ್ತಿ ವಿತರಣಾ ಕೋಷ್ಟಕವನ್ನು ಕೊಟ್ಟಿದ್ದೀವಿ. ಈ ಸಮಸ್ಯೆಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಒಂದು ಮಾದರಿ ಲೆಕ್ಕವನ್ನು ಸರ್ ನೀವೀಗ ಆಲ್ರೆಡಿ ಒಂದು ಸಮಸ್ಯೆ ತೋರಿಸಿದ್ರಿ, ಅವ್ರಿಗೆ ಯಾವ್ಯಾವ ರೀತಿ ಅಂಕಗಳು ಬರ್ತವೆ ಎಂಬುದನ್ನು ತಾವಿಲ್ಲಿ ಹೇಳ್ತಾ ಇದ್ದೀರಿ. ಮಕ್ಕಳೇ ಗಮನಿಸಿ, ಯಾವ ಸ್ಟೆಪ್ಪಿಗೆ ಎಷ್ಟು ಅಂಕ ಬರುತ್ತೆ ಎಂಬುದನ್ನು ಮಾತ್ರ ಇಲ್ಲಿ ನೀವು ಗಮನಿಸಬಹುದು. ಆಲ್ರೆಡಿ ಪರೀಕ್ಷೆ 1 ಬರ್ದಿದ್ದೀರಿ, ನನಗೆ ಅಂಕ ಬಂದಿಲ್ಲ ಅನ್ನೋರು ನೀವು ಯಾವ ಸ್ಟೆಪ್ ಮಿಸ್ ಮಾಡಿದಿರಿ, ಯಾಕೆ ಅಂಕ ಬಂದಿಲ್ಲ ಅಂತ ಗಮನಿಸಬಹುದು. ಹಾಗಾಗಿ ಈ ಒಂದು ಪ್ರಶ್ನೆನ ಸರ್ ತೋರಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದು ಹಂತ, ಪ್ರತಿಯೊಂದು ಸ್ಟೆಪ್ಗೂ ಮಾರ್ಕ್ಸ್ ಇರುತ್ತೆ. ಆದ್ದರಿಂದ ನಾವು ಯಾವುದೇ ರೀತಿಯಾಗಿ ಸ್ಟೆಪ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಈ ಪೂರ್ಣ ಅಂಕ ಬರಬೇಕಾದ್ರೆ ಈ ಒಂದು ಮಾದರಿಯಲ್ಲಿರ್ತಕ್ಕಂಥ ಸಮಸ್ಯೆಯ ರೀತಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸಿದ್ದೇ ಆದರೆ ಈ ಹಂತಗಳಿಗೆ ಖಂಡಿತ ಅಂಕಗಳನ್ನು ನೀಡ್ತೀವಿ. ಇದಾದ ಮೇಲೆ ವರ್ಗಮೂಲ 5 ಅಭಾಗಲಬ್ಧ ಸಂಖ್ಯೆ. ಇದು ಮಕ್ಕಳೇ ತುಂಬ ಪರೀಕ್ಷೆಗಳಲ್ಲಿ ಎಲ್ಲ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಈ ರೀತಿಯಾಗಿರ್ತಕ್ಕಂಥ ಒಂದು ಲೆಕ್ಕ ಇರುತ್ತೆ. ವರ್ಗಮೂಲ 2 ಇರ್ಬೋದು, ವರ್ಗಮೂಲ 5, ವರ್ಗಮೂಲ 7 ಈ ರೀತಿ ಇರುತ್ತೆ. ಸೊ ಇದರಲ್ಲಿ ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅಂದರೆ ಪ್ರೂವ್ ಮಾಡೋದಕ್ಕೆ ಏನು ಮಾಡಿದ್ದೀವಿ, ಅಭಾಗಲಬ್ಧ ಅಂತ ಮಾಡಬೇಕು. ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಎಂದು ಊಹೆ ಮಾಡಿಕೊಂಡು ಆ ಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ರೂಪವಾಗಿರ್ತಕ್ಕಂಥ P/Q ರೂಪದಲ್ಲಿ ಬರೆದಾಗ ಅದೆರಡೂ ಕಡೆಯೂ ವರ್ಗ ಮಾಡಿಕೊಂಡು ಸುಲಭ ರೂಪಕ್ಕೆ ತಂದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಹಂತಗಳನ್ನು ನಾವು ಪಾಲನೆ ಮಾಡ್ತೀವಿ. ಅದೇ ರೀತಿಯಾಗಿ ಹೇಳಿದಾಗೆ ಒಂದೇ ಪದ ಕೊಟ್ಟಿದ್ರೆ ಇಷ್ಟು ಹಂತಗಳನ್ನು ಅವ್ರು ಬರೀಬೇಕು, ಸಾಕಾಗತ್ತೆ. 2 ಪದ ಅಂದ್ರೆ ದ್ವಿಪದ ಕೊಟ್ಟಿದ್ರೆ ಈ ತರದಲ್ಲಿ ಬರಿಬೇಕು ಎಂಬ ಮಾಹಿತಿಯನ್ನ ಮಾತ್ರ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಈ 2 ರೀತಿಯ ಪ್ರಶ್ನೆಗಳನ್ನ ಕಲ್ತಿದ್ದೇ ಆದಲ್ಲಿ ವಾಸ್ತವಿಕ ಸಂಖ್ಯೆಗಳಿಗೆ ಅನ್ವಯಿಸುವಾಗೆ 3 ಅಥವಾ 2 ಅಂಕಕ್ಕೆ ಕೇಳುವ ಅಭಾಗಲಬ್ಧ ಎಂದು ಸಾಧಿಸಿ ಎಂಬುವ ಸಮಸ್ಯೆಗೆ ಉತ್ತರವನ್ನ ತಾವು ಬರೀಬಹುದು. ಹೌದು, ಈ ಒಂದು ಕಂಪಲ್ಸರಿ ಈ ಹಂತಗಳನ್ನು ಪಾಲನೆ ಮಾಡಲೇಬೇಕು. ಸ್ಪಷ್ಟವಾಗಿ ಗಮನಿಸಿ. ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಈಗ ಸರ್ ನೋಡಿ, 3 ಅಂಕದ 3 ಪ್ರಶ್ನೆಗಳನ್ನ ಚೆನ್ನಾಗಿ ಬರೆಯೋವ್ಯಾವು, ಈಸಿಯಾಗಿ ಕಲಿಯೋವ್ಯಾವು ಅಂತ ಹೇಳಿದ್ರು ಅಲ್ವಾ. ಈಗ ಮುಂದುವರಿಸ್ತಾರೆ ನೋಡಿ ಸರ್. ನೆಕ್ಸ್ಟು -1, 7 ಮತ್ತು 4 -3 ಬಿಂದುಗಳ ಸೇರಿಸುವ ರೇಖಾಖಂಡ ಆಂತರಿಕವಾಗಿ ಎರಡೂ ಪ್ರಮಾಣ 3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ನಾನು ಆಗಲೇ ಹೇಳಿದ್ದೆ, ಸೂತ್ರ ಗೊತ್ತಿರಬೇಕು. X1, Y1 ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಸಂಖ್ಯೆಯ
ಪದಗಳನ್ನು x1 y1 x2 y2 ಮತ್ತು ಅನುಪಾತವನ್ನು m1 m2 ಅಂತ ಗಮನಿಸಿದ್ದೆ ಆದರೆ ಅದಕ್ಕೆ ಅರ್ಧ ಅಂಕ ಕೊಡ್ತೀವಿ. ನೆಕ್ಸ್ಟ್ ಸೂತ್ರ ಬರೆದ ಅರ್ಧ ಅಂಕ, ಸೂತ್ರದಲ್ಲಿ ಆ ಬೆಲೆಗಳನ್ನು ಆದೇಶ ಮಾಡಿದ್ರೆ ಅರ್ಧ ಅಂಕ, ಸುಲಭ ರೂಪಕ್ಕೆ ಅಂದರೆ ಅರ್ಧ ಮಾರ್ಕ್. ಸೊ 2 ಅಂಕಗಳನ್ನು ಸುಲಭವಾಗಿ ಪಡಿತಕ್ಕಂಥ ಒಂದು ಸಮಸ್ಯೆ ಇದು. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಮಕ್ಕಳೇ ಗಮನಿಸಿ, ಇಲ್ಲಿ 2 ಅಂಕ ಮಾತ್ರ ನಿಗದಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ. ನಾವು ಸಾಮಾನ್ಯವಾಗಿ ಹೇಗೆ ಅಂಕಗಳನ್ನು ಕೊಡ್ತಾರೆ ಎಂಬುದನ್ನು ಹೇಳ್ತಾ ಇದ್ದೀವಿ. ಇದನ್ನು 2 ಮಾರ್ಕ್ಸಿಗೆ ಕೇಳಿದರೆ ಹೀಗಿರುತ್ತೆ, 3 ಮಾರ್ಕ್ಸಿಗೆ ಕೇಳಿದರೆ ನೀವು ಉತ್ತರ ಇಷ್ಟೇ ಬರೀತೀರಿ. ಆದರೆ ನಾವು ಆದೇಶಿಸ್ತಕ್ಕಂತಹ ಸಂದರ್ಭದಲ್ಲಿ 1 ಅಂಕ ಕೊಡ್ತೀವಿ, ಸಂಕ್ಷೇಪಿಸ್ತಕ್ಕಂತಹ ಸಂದರ್ಭದಲ್ಲಿ ಇನ್ನು ಅರ್ಧ ಹೆಚ್ಚು ಅಂಕ ಕೊಡ್ತೀವಿ. ಹೀಗಾಗಿ ಅಂಕಗಳ ವಿಂಗಡಣೆಯ ಮಾಹಿತಿ ತಮಗೆ ಸ್ಪಷ್ಟತೆ ಇರಲಿ ಎಂಬ ಉದ್ದೇಶದಿಂದ ತೋರಿಸಿದ್ದೀವಿ. ಕೆಲವು ಸರಿ ಇದನ್ನು 2 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗಾರು ಕೇಳ್ಬೋದು. ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ನಾನು ಮುಂಚೆ ತಿಳಿಸ್ದಂಗೆ ಈ ಒಂದು ಬೀಜೋಕ್ತಿಗೆ, ವರ್ಗ ಬೀಜೋಕ್ತಿಗೆ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥ ಶೂನ್ಯತೆಗಳ ಮೊತ್ತ ಬೇಕು, ಶೂನ್ಯತೆಗಳ ಗುಣಲಬ್ಧ ಬೇಕು, ಮತ್ತು ಆ ಕೊಟ್ಟಿರ್ತಕ್ಕಂತಹ ಬಹು ಪದೋಕ್ತಿಯನ್ನು ನಾವು ಅಪವರ್ತಿಸುವ ಕ್ರಮದಿಂದ ನಾವು ಎಕ್ಸ್ ವೈ ಮತ್ತು ಬೆಲೆಗಳನ್ನು ಕಂಡುಹಿಡಿದಾಗ ಆ ಎಕ್ಸ್ ಮತ್ತು ಎಕ್ಸ್ ಬೆಲೆಗಳು ಕೂಡ ಪರಸ್ಪರ ಶೂನ್ಯತೆಗಳಾಗಿರುತ್ತೆ. ಆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ತಾಳೆ ನೋಡಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಅಲ್ಲೇ ಸಿಗುತ್ತೆ. ಆದ್ದರಿಂದ ಇದು ತುಂಬ ಸುಲಭವಾಗಿ ಲೆಕ್ಕವನ್ನು ಬಿಡಿಸ್ತಕ್ಕಂಥ ಕ್ರಮವಾಗಿರುತ್ತೆ. 3 ಅಂಕದ ಪ್ರಶ್ನೆಗಳ ಈ ವಿಧದಲ್ಲಿ ನೀವು ಅನುಸರಿಸಿದ್ದೆ ಆದರೆ ನಿಮಗೆ ಬೇಕಾಗಿರ್ತಕ್ಕಂಥ ಉನ್ನತ ಮಟ್ಟದ ಅಥವಾ ಅಗತ್ಯವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮಕ್ಕಳೇ, ಇಲ್ಲಿವರೆಗೂ 4 ಅಂಕ ಮತ್ತು 3 ಅಂಕಕ್ಕೆ ಅತ್ಯಂತ ಸುಲಭವಾಗಿ ಯಾವ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಅಭ್ಯಾಸ ಮಾಡಿದರೆ ಅಂಕಗಳು ಬರ್ತವೆ ಅಂತ ನಮ್ಮ ಗುರುಗಳು ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರಲ್ವಾ. ಈಗ ನಾನು ಮುಂದುವರಿಸ್ತಾ ಹೋಗ್ತೀನಿ. 2 ಅಂಕಕ್ಕೆ ಸಂಬಂಧಿಸಿದಾಗೆ 8 ಪ್ರಶ್ನೆಗಳಿರ್ತವೆ. 8 ಬರಿಬಹುದಾ? ಬರಿಬೋದು. ನೀವು ಎಲ್ಲ ಪಾಠಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ 8 ಬರಿಬೋದು. ಸರ್ ನನಗೆ ಸಮಯ ಕಡಿಮೆ ಇದೆ ಅನ್ನೋರು ನೋಡಿ, ಇಲ್ಲಿ ಪಟ್ಟಿ ಕೊಟ್ಟಿದ್ದೀನಿ. 17ನೇ ಪ್ರಶ್ನೆಯಿಂದ 24ವರೆಗೂ 2 ಅಂಕದ ಪ್ರಶ್ನೆ ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಬಿಡಿಸಿ, ರೇಖಾತ್ಮಕ ಜೋಡಿ ಸಮೀಕರಣಗಳನ್ನು ಬಿಡಿಸಿ ಎಂಬ ಪ್ರಶ್ನೆ ಕೊಡ್ತಾರೆ. 2 ಅಂಕಕ್ಕಿರುತ್ತೆ, ಸುಲಭವಾಗಿ ಬರಿಬೋದು. ಹಾಗೇನೆ ಇನ್ನೊಂದು ಪ್ರಶ್ನೆ 2 ಅಂಕಕ್ಕೆ ವರ್ಗ ಸಮೀಕರಣದಲ್ಲಿ ಶೋಧಕವನ್ನು ಕಂಡುಹಿಡಿದು ಸ್ವಭಾವಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿರ್ತಾರೆ. 2 ಅಂಕ ತುಂಬ ಸುಲಭವಾಗಿ ಬರುತ್ತೆ. ನಂತರ ನೋಡಿ, ದೂರದ ಸೂತ್ರದ ಮೇಲಿನ ಸಮಸ್ಯೆ, ಅದರ ನಂತರ ಸಮಾಂತರ ಶ್ರೇಣಿಯ ಮೊತ್ತ ಮತ್ತು ಯಾವುದಾದ್ರೂ ಒಂದು ಪದವನ್ನು ಕಂಡುಹಿಡಿತಕ್ಕಂಥದ್ದು. ಸಂಭವನೀಯತೆಗೆ ಅನ್ವಯಿಸುವಾಗೆ ಕೆಲವು ಸಮಸ್ಯೆಗಳನ್ನು ತಾವು ಬಿಡಿಸಿದ್ದೇ ಆದಲ್ಲಿ, ಅಭ್ಯಾಸ ಮಾಡಿಕೊಂಡಿದ್ದೇ ಆದಲ್ಲಿ 2 ಅಂಕದ 8ರಲ್ಲಿ 5 ಸುಲಭವಾಗಿ ಉತ್ತರ ಬರೆದ್ರೆ 10 ಅಂಕ ಬರುತ್ತೆ. ಉಳಿದ ಅಧ್ಯಾಯಗಳಿಗೆ ಅನ್ವಯಿಸುವಾಗೆ ಉಳಿದ ಪ್ರಶ್ನೆಗಳು ಇರ್ತವೆ, ಅವುಗಳನ್ನು ತಾವು ಪ್ರಾಕ್ಟೀಸ್ ಮಾಡ್ಬೋದು. ಈಗ ನಾವು ಒಂದೊಂದಾಗಿ ತೆಗೆದುಕೊಳ್ತಾ ಹೋಗೋಣ. ಬಿಡಿಸಿ ಎಂಬುದನ್ನು ಗಮನಿಸ್ತಾ ಹೋಗಿ. 2 ಸಮೀಕರಣ ಕೊಟ್ಟಿದ್ದಾರೆ, ಒಂದ್ರ ಕೆಳಗೆ ಒಂದು ಬರಿತೀನಿ. ಮೊದಲು ಎಕ್ಸ್ ಅಥವಾ ವೈ ಕಂಡುಹಿಡಿತೀನಿ. ಆ ಕಂಡುಹಿಡಿದಿರ್ತಕ್ಕಂಥ ಬೆಲೆನ ಒಂದು ಸಮೀಕರಣದಲ್ಲಿ ಹಾಕಿದ್ರೆ ಇನ್ನೊಂದು ಬೆಲೆ ಬರುತ್ತೆ. ಎಷ್ಟು ಸಮಸ್ಯೆ ಮಾಡಿದಿರಲ್ವಾ ನೀವು. ಈ ಥರದ ಸಮಸ್ಯೆನ ಬಿಡಿಸಿದ್ರೆ ನಿಮಗೆ ತುಂಬ ಅನುಕೂಲ ಆಗತ್ತೆ ಮಕ್ಕಳೇ. ಹಾಗೇನೆ ನೋಡಿ, ಇನ್ನೊಂದು ಸಮಸ್ಯೆನ ಕೊಟ್ಟಿದ್ದೀವಿ. ಈ ಸಮಸ್ಯೆಯಲ್ಲಿ ನೀವು ಹಂತಗಳು ಹೇಗೆ, ಅಂಕಗಳು ಹೇಗೆ ಎಂಬುದನ್ನು ಗಮನಿಸ್ಬೋದು. ಗಮನಿಸಿದ್ರೆ ಮಕ್ಕಳೇ, ಹಾಗಾದರೆ ನಿಮಗೆ ಎಲ್ಲಿ ಮಿಸ್ ಆಗಿದೆ, ಈ ಸರಿ ಯಾಕೆ ನಾನು ಮಿಸ್ ಮಾಡ್ದೇನೆ ಬರಿಬೇಕು ಎಂಬುದನ್ನು ಈ ಒಂದು ಸ್ಲೈಡನ್ನು ನೋಡಿದ್ರೆ ನಿಮಗೆ ಅನಿಸ್ಬೇಕು ಮಕ್ಕಳೇ. ನೆಕ್ಸ್ಟ್ ನೋಡೋಣ ನೋಡಿ, ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂದರೆ ಶೋಧಕವನ್ನು ಕಂಡುಹಿಡಿಬೇಕಾದ್ರೆ ಈ 3 ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಆ 3 ಪಾಯಿಂಟನ್ನು ಬೇಸಿಟ್ಕೊಂಡು ನಾನು ಇಲ್ಲಿ ಒಂದು ಸಮ್ಮನ್ನು ಕೊಟ್ಟಿದ್ದೀನಿ ನೋಡಿ. ಒಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ, ಅದರಲ್ಲಿ ABC ಬೆಲೆಗಳನ್ನು ಬರೆದಿದ್ದೀರಿ, ಶೋಧಕದ ಸೂತ್ರ ಬರೆದಿದ್ದೀರಿ. ಬೆಲೆಗಳನ್ನು ಆದೇಶಿಸಿದಾಗ ನಿಮ್ಮ ಡಿನ ಬೆಲೆ ಪ್ಲಸ್ ಧನ ಸಂಖ್ಯೆ ಬಂದರೆ ವಾಸ್ತವ ಮತ್ತು ಭಿನ್ನ ಬರೀತೀರಿ, ಮೈನಸ್ ಬಂದರೆ ವಾಸ್ತವವಲ್ಲ ಅಂತ ಬರೀತೀರಿ. ಡಿನ ಬೆಲೆ 0 ಬಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರೀತೀರಿ ಅಲ್ವಾ ಮಕ್ಕಳೇ. ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸಿದ್ರೆ 2 ಮಾರ್ಕ್ಸ್ ಬಂತು ನೋಡಿ. ಇಲ್ಲೊಂದು ಸಮ್ ಕೊಟ್ಟಿದ್ದೀನಿ,
ಇದು ಏನ್ ಹೇಳುತ್ತೆ, ಒಂದನ್ನ ಸಾಲ್ವ್ ಮಾಡಿದೀವಿ, ಇನ್ನೊಂದನ್ನ ಪರೀಕ್ಷೆಯಲ್ಲಿ ಹೇಗೆ ಅಂಕ ಕೊಡ್ತಾರೆ ಎಂಬುದರ ಮಾಹಿತಿ ತಮಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ಇದನ್ನ ತೋರಿಸ್ತಾ ಇದೀವಿ. ನಾವು ಮುಂದೆ ಹೋಗ್ತಾ ಇದೀವಿ ನೋಡಿ. ಇದನ್ನು ಕೇಳ್ಬೋದು ಮಕ್ಕಳೇ. ಶೋಧಕಕ್ಕೆ ಸಂಬಂಧಿಸಿದಾಗೆ ಕೇನ ಬೆಲೆಯನ್ನ ಕಂಡಿಡ್ರಿ, ಮೂಲಗಳು ಸಮವಾಗಿವ ಅಂತ ಕೊಟ್ರೆ ನೀವು ಹೇಗ್ ಮಾಡಬೇಕು ಎಂಬುದನ್ನ ಇಲ್ಲಿ ನಾವು ತೋರಿಸ್ತಾ ಇದೀವಿ. ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿದ್ದರೆ ಕೇನ ಬೆಲೆ ಕಂಡು ಹಿಡೀರಿ. ಹಂತವನ್ನ ನೋಡ್ರಿ, ABC ಬರ್ದಿದ್ದೀರಿ, ಸೂತ್ರ ಬರ್ದಿದ್ದೀರಿ, ಹಾಕಿದಿರಿ. ನಮಗೆ ವರ್ಗ ಸಮೀಕರಣ ಬರ್ಬೋದು, ಒಂದೇ ಚರಾಕ್ಷರ ಇರುವ ಸಮೀಕರಣ ಬರ್ಬೋದು. ಅದನ್ನ ಆಧಾರವಾಗಿ ಇಟ್ಕೊಂಡು ನೀವು ಬಿಡಿಸಿದ್ರೆ ನಿಮ್ಗೆ ಉತ್ತರ ಬರುತ್ತೆ. ನೆಕ್ಸ್ಟ್ ನೋಡಿ, ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಎಂಬುದು. ಹಂತಗಳನ್ನ ನೋಡಿ ಬಿಡಿಸ್ತಾ ಹೋಗಿ. ನಿಮಗೆ 2 ಅಂಕದ ಶೋಧಕ ಕೊಟ್ಟಿದ್ರೆ ತೊಂದರೆ ಇಲ್ಲ, ಇಲ್ಲದೆ ಇದ್ರೆ ಈ ರೀತಿಯ ಸಮಸ್ಯೆ ಬರುತ್ತೆ. ಹಾಗೇನೆ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯೋದು, ಪದ ಕಂಡುಹಿಡಿಯೋದನ್ನ ನೀವು ಸಮಸ್ಯೆಗಳನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನಿರ್ದೇಶಾಂಕ ರೇಖಾಗಣಿತದ ದೂರದ ಸೂತ್ರ ಹೇಗೆ ಬರ್ದಿದ್ದೀವಿ ನೋಡಿ. ಈ ತರದ ಸಮಸ್ಯೆಗಳನ್ನ ತಾವುಗಳು ಪ್ರಾಕ್ಟೀಸ್ ಮಾಡಿದ ಪಕ್ಷದಲ್ಲಿ 2 ಅಂಕ ಬರುತ್ತೆ. ಇನ್ನ ನಾವು 28 ಅಂಕನ ಗಳಿಸ್ಬೇಕು ಅನ್ನೋರಿಗೆ ಸಂಭವನೀಯತೆಯಲ್ಲಿ ಕೆಲವು ಸಮಸ್ಯೆಗಳನ್ನ ಕೊಟ್ಟಿದೆ ನೋಡಿ. ಒಂದು ದಾಳವನ್ನ ಎಸ್ದಾಗ ನಮಗೆ ಸಮಸಂಖ್ಯೆ ಪಡೆಯೋದು ಹೇಗೆ, ಬೆಸ ಸಂಖ್ಯೆ ಬರೋದು ಹೇಗೆ ಎಂಬುದ್ರ ಬಗ್ಗೆ ಇದೆ. ಹಾಗೇನೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆನ ಇಲ್ಲಿ ತಗೊಂಡಿದ್ದೀವಿ, ಗಮನಿಸಿ. ಅದರ ನಂತರ ಒಂದು ಪೆಟ್ಟಿಗೆಯಲ್ಲಿ ಇದನ್ನ ಮೊನ್ನೆ ನಮಗೆ ಎಕ್ಸಾಮ್ನಲ್ಲಿ ಕೊಟ್ಟಿದ್ರು. 100 ಬಿಲ್ಲೆಗಳಿದಾವೆ, ತೆಗೆದುಕೊಳ್ಳೋದು ವರ್ಗ ಸಂಖ್ಯೆ ಆಗಿದ್ರೆ ಹೇಗೆ ಕಂಡುಹಿಡಿತೀವಿ ಎಂಬುದನ್ನ ಇಲ್ಲಿ ನಾನು ಜಸ್ಟ್ ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಒಂದೇ ದಾಳವನ್ನು 2 ಸಾರಿ ಅಥವಾ 2 ದಾಳವನ್ನು ಏಕಕಾಲದಲ್ಲಿ ಹಾಕಿದಾಗ ಎಸ್ ಹೇಗೆ ಬರುತ್ತೆ, ಹಾಗೇನೆ ಕೊಟ್ಟಿರ್ತಕ್ಕಂತಹ ಒಂದು ಘಟನೆ ಏನು ಎಂಬುದನ್ನು ಬರೆದು ಹೇಗೆ ನಾವು ಆ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಬೇಕು ಎಂಬುದನ್ನ ಇಲ್ಲಿ ಹಂತಗಳನ್ನು ತಾವು ಗಮನಿಸಬಹುದು ಮಕ್ಕಳೇ. ಹಾಗಾದ್ರೆ ಇಲ್ಲಿವರೆಗೂ ನೋಡಿ 28 ಅಂಕನ ಗಳಿಸಲೇಬೇಕು ಅಂತ ನಿರ್ಧಾರ ಮಾಡಿರೋರು ಅಥವಾ ಅದಕ್ಕಿಂತ ಜಾಸ್ತಿ ಗಳಿಸಲೇಬೇಕು ಅನ್ನೋರು 4 ಅಂಕದ 2 ಪ್ರಶ್ನೆನ ಸರ್ ಹೇಳಿದ್ದನ್ನ ಕಲ್ತ್ರೆ 8 ಮಾರ್ಕ್ಸ್ ಬರುತ್ತೆ. 3 ಅಂಕದ 4 ಪ್ರಶ್ನೆ ಕಲ್ತಿದ್ರೆ 12 ಮಾರ್ಕ್ಸ್ ಬರುತ್ತೆ. 2 ಅಂಕದ 5 ಹೇಳಿದ್ವಿ, ಕನಿಷ್ಠ 4 ಚೆನ್ನಾಗಿ ಕಲ್ತ್ರೆ 8 ಮಾರ್ಕ್ಸ್ ಬರುತ್ತೆ. ಒಟ್ಟಾರೆ 28 ಮಾರ್ಕ್ಸ್ ಆಯ್ತು. ಹಾಗಾದ್ರೆ ಗಣಿತ ಪಾಸ್ ಆಗೋದು ಸುಲಭ ಅಂತ 100% ನಿಮ್ಗೆ ಗೊತ್ತಾಗಿದೆ. ಹಾಗಾದ್ರೆ 1 ಅಂಕಕ್ಕೆ ಸಂಬಂಧಿಸಿದಾಗೆ 8 ಬಹು ಆಯ್ಕೆ 8 1 ಅಂಕದ ಪ್ರಶ್ನೆಗಳಿರ್ತವೆ. ಅವುಗಳನ್ನ ಸಿದ್ಧತೆ ಮಾಡ್ಕೊಳ್ಬೇಕು. ಹೆಚ್ಚಿಗೆ ಮಾರ್ಕ್ಸ್ ಬೇಕು ಅಂದ್ರೆ ಎಲ್ಲ ಪಾಠಗಳ ಸೂತ್ರಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ವ್ಯಾಖ್ಯಾನಗಳು ಅಂದ್ರೆ ಅರ್ಥ ನಮಗೆ ಅಂಕಗಣಿತ ಮೂಲ ಪ್ರಮೇಯ ಎಂಬುದು ಮೊದಲನೇ ಪಾಠದಲ್ಲಿ ಬರುತ್ತೆ. ಸಂಭವನೀಯತೆಯಲ್ಲಿ ಖಚಿತ ಘಟನೆ ಮತ್ತು ಅಸಂಭವ ಘಟನೆ ಅಂದ್ರೆ ಏನು ಎಂಬುದು ಬರ್ತೇವೆ. ಆ ಥರದ ಅಂಶಗಳು ಏನಿದಾವೆ ಅವುಗಳನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಇನ್ನು ಕೊನೆಯ ಹಂತ ಪಾಯಿಂಟ್ ಇದೆ ನೋಡಿ, ಪ್ರತಿ ಪಾಠದಲ್ಲಿ ಇರುವ ಸಾರಾಂಶಗಳನ್ನ ಮನನ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಅಂಕ ಬರುತ್ತೆ. ಈ ಟೇಬಲ್ಲು ಟೆಕ್ಸ್ಟ್ ಬುಕ್ ನಲ್ಲಿ ಇರೋದೆ. ಈ ಥರದನ್ನ ಚೆನ್ನಾಗಿ ಓದ್ಕೊಂಡ್ರೆ ಕನಿಷ್ಠ 1 ಅಥವಾ 2 ಅಂಕಗಳು ಬರ್ತವೆ. ನೆಕ್ಸ್ಟ್ ಇದು ಅದನ್ನೇ ಇನ್ನೊಂದು ರೀತಿಯಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸಮಾಂತರ ಶ್ರೇಣಿಯ ಸೂತ್ರಗಳು, ಹಾಗೇನೆ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಅಂಶ, ಇದು ಅಷ್ಟೇ. ಅದರ ನೆಕ್ಸ್ಟು ತ್ರಿಕೋನ ಮಿತಿಗೆ ಅನ್ವಯಿಸ್ತಕ್ಕಂಥ ಸೂತ್ರಗಳನ್ನ ಕೊಟ್ಟಿದ್ದೀವಿ. ಇದು 6 ತ್ರಿಕೋನ ಮಿತಿ ಅನುಪಾತಗಳನ್ನ ಹೇಗೆ ಬರ್ದಿದ್ದೀವಿ ಎಂಬುದನ್ನ ಗಮನಿಸಬಹುದು. ನೆಕ್ಸ್ಟ್ ವೃತ್ತಕ್ರಮಗಳಿಗೆ ಸಂಬಂಧಿಸಿರೋದು. ಹೀಗೆ ನೋಡಿ, ಈ ತರ ನೀವು ಇರುವ ದಿನಗಳಲ್ಲಿಯ ಪಟ್ಟಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೊರಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋಲ್ಲ ಮಕ್ಕಳೇ. ಇಲ್ಲಿವರೆಗೂ ನಾವು 28ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ, 8 1 ಅಂಕ 8 ಬಹು ಆಯ್ಕೆಯನ್ನು ಕಲ್ತ್ಕೊಂಡ್ರೆ ಒಟ್ಟು 44 ಮಾರ್ಕ್ಸ್ ಬಂತು. ಸರ್ ಕೆಲವ್ರು ಕೇಳ್ತಾ ಇದ್ದಾರೆ, ಈ 44ಕ್ಕಿಂತ ಹೆಚ್ಚು ಅಂಕ ಬೇಕು ಅಂದವ್ರು ಏನು ಮಾಡಬೇಕು ಅಂತ. ಪ್ರಾಬಬ್ಲಿ ಇಲ್ಲಿ ನಾವು ಒಂದು ಲಿಸ್ಟ್ ಕೊಟ್ಟಿದ್ದೀವಿ, ಗಮನಿಸಿದ್ರೆ ಪಠ್ಯ ಪುಸ್ತಕವನ್ನು ಅಧ್ಯಯನ ಮಾಡಬೇಕು. ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳು ಅಂದರೆ ಯಾವ ಸಮಸ್ಯೆ ನನಗೆ ಬರುತ್ತೆ ಬರಲ್ಲ, ಬರದೇ ಇರೋದನ್ನೇ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು. ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಳ್ಳಬೇಕು. 2025ನೇ ಸಾಲಿನ ಪರೀಕ್ಷೆಯ ವಿನ್ಯಾಸದ ಮಾಹಿತಿ ಆಲ್ರೆಡಿ ನಿಮಗಿದೆ. ಸೊ ಅದರ ಬಗ್ಗೆ ನಾವು ಮತ್ತೆ ಅದನ್ನು ಒತ್ತಿ ಹೇಳುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ಈ ಸಾಲಿಗೆ ಸರಿಹೊಂದುವ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬಿಡಿಸುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ತಾವು ಹೇಳ್ತಾ ಇದ್ದೀರಿ ಸರ್, ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರುವಂತೆ ಹೌದು, SSLC ಬೋರ್ಡ್ ಇಂದ ಈ ವರ್ಷಕ್ಕೆ 4 ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿ, ನೀವು ಬರೆದಿರೋ ಪೇಪರ್ನ ಅಧ್ಯಯನ ಮಾಡಿ,
ಹಾಗೇನೆ ಏನು ಪೂರ್ವ ಸಿದ್ಧತಾ ಪರೀಕ್ಷೆ ಬೋರ್ಡಿಂದ ಮಾಡಿದ್ರಲ್ಲ ಆ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಮಕ್ಕಳೇ 80ಕ್ಕೆ 80 ಮಾರ್ಕ್ಸ್ ಗಳಿಸಬಹುದು ಅಲ್ವಾ ಸರ್? ಹೌದು ಸರ್. ಹಾಗೇನೆ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡೋದು, ಬರೆಯುವ ಕ್ರಮ ಮತ್ತು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಮತ್ತು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಯಾವುದಾದ್ರು ಒಂದು ಸುಲಭವಾಗಿರ್ತಕ್ಕಂಥ ಮಾದರಿಯನ್ನು ಅನುಸರಿಸ್ಕೋಬೇಕಾಗತ್ತೆ. ಪ್ರತಿ ಅಧ್ಯಾಯದ ಪರಿಕಲ್ಪನೆಗಳನ್ನು ಪಟ್ಟಿ ಸಿದ್ಧ ಮಾಡಿಕೊಳ್ಬೇಕು. ಮತ್ತು ಹಾಟ್ ಅಂದರೆ ತುಂಬ ಜಾಸ್ತಿ ಅಂಕಗಳನ್ನು ನನಗೆ ಬೇಕು ಅಂತಕ್ಕಂಥವ್ರು ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಮಾದರಿಯನ್ನು ಪರೀಕ್ಷೆಯಲ್ಲಿ ಮತ್ತು ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಮುಂದಿನ ಅಂಕಗಳನ್ನು ಪಡೆಯೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಮಾಡಿದ್ರೆ ನಿಸ್ಸಂಕೋಚವಾಗಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಮಕ್ಕಳೇ, ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ ಮಕ್ಕಳೇ, ಎಲ್ರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಎಕ್ಸಾಮನ್ನು ಬರೆದು ಉತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಮುಂದಿನ ಶಿಕ್ಷಣವನ್ನು ಮುಂದುವರಿಸ್ತೀವಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.